ಸ್ನೇಹಿತರೆ, ದೇವಸ್ಥಾನದ ಹತ್ರ ಬಂದಾಯ್ತು. ಇದೇನಪ್ಪ ಇದು ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ ಅಂತ ಅನ್ಕೊಂತೀರಾ? ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇನ್ನ ಯಾವ ಮಾಧ್ಯಮಗಳಲ್ಲಾಗಲಿ ಹಾಗೂ ಯೂಟ್ಯೂಬರ್ಸ್ ಕಣ್ಣಿಗೆ ಇನ್ನು ಕಂಡು ಬಂದಿಲ್ಲ. ಉದ್ಭವದಿಂದ ಇದೆ. ಈಗಾಗಲೇ ಸುಮಾರು ನಮ್ಮ ಮುತ್ತಾತನ ಕಾಲದಿಂದ ನಡ್ಕೊಂಡು ಬರ್ತಾರೆ ಪೂಜೆನ. ನಮಗೆ ಕಂಡು ನಮ್ಮ ಮುತ್ತಾತನ ಕಾಲ ನಮ್ಮ ಮುತ್ತಾತ ನೋಡೇ ಇಲ್ಲ. ನಮ್ಮ ತಾತ ಹೆಚ್ಚಿಕನ್ನು ಒಂದು 60-70 ಸಾವಿರ ಪೂಜೆ ಮಾಡಿದ್ರು. ನಮ್ಮ ಮುತ್ತಾತ ಎಷ್ಟು ವರ್ಷ ಮಾಡಿದ್ರು. ಯಾರೋ ನಮ್ಮ ಕೆಲಸ ಆಗುತ್ತೆ ನನಗಿದ್ರೆ ಸಲೀಸಾಗಿ ಎದ್ದೊಳುತ್ತೆ. ಸುಮ್ಮನೆ ತಮಾಷೆಗೆಲ್ಲ ಎತ್ತೀನಿ ಅಂದ್ರೆ ಅದಲ್ಲ. ನಾವು ನೋಡ್ಬೋದಾಗ ಚೆಕ್ ಮಾಡಿ ಕೋರ್ಕೊಂಬೋದಾ? ಕೋರ್ಕೊಂಡು ಇನ್ನೊಂದು ಸಿಗ್ಲಿಂಗ್ ಫ್ಯಾಮಿಲಿದಾರಲ್ಲ ಇದ್ರಂಗೆ ಮಾಡಿದವ್ರು, ಅವ್ರ ಮನೆ ದೇವ್ರಿತ್ತು. ಹೌದಾ? ಓಪನಿಂಗ್ ಬಂದಿದ್ರಲ್ಲ ಅವರು 50 ಜನ ಊಟ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ಟವ್ ಎಲ್ಲ ಇದೆ. ಭಕ್ತಾದಿಗಳು ಯಾರಾದ್ರೂ ಅನ್ನದಾನ ಮಾಡಿಸೋದಾದ್ರೆ ಇಲ್ಲಿ ಮಾಡೋದಕ್ಕೆ ಒಳ್ಳೆ ಅವ್ರ ಕೋರಿಕೆ ಈಡೇರಿದ್ರೆ ಇಲ್ಲೇ ಬಂದು ಅನ್ನದಾನ ಫಂಕ್ಷನ್ ಮಾಡೋಂಥವ್ರು ಬಂದು ಮಾಡ್ಬೋದು. ಹಲೋ, ನಮಸ್ಕಾರ ಗುರು. ಇವತ್ತು ನಾವು ಹೋಗ್ತಾ ಇದೀವಿ ಎತ್ತ ಬಸವಣ್ಣ ದೇವಸ್ಥಾನಕ್ಕೆ. ದೇವರಾಯನ ದುರ್ಗದ ಹೈವೇಲ್ಲೇ ಒಂದು 3 ಕಿಲೋಮೀಟರ್ ಆಗುತ್ತೆ ದುರ್ಗದ ನಾಗೇನಹಳ್ಳಿ ಅಂತ. ಅಲ್ಲಿಂದ ಮುಂದೆ ಹೋದ್ರೆ ನಿಮ್ಗೆ ಗೊರವನಹಳ್ಳಿ ದೇವಸ್ಥಾನ ಕೂಡ ಸಿಗುತ್ತೆ. ಈ ದುರ್ಗದ ನಾಗೇನಹಳ್ಳಿಯಲ್ಲೇ ರೈಟ್ ತಗೊಬೇಕು ನಾವು ಎತ್ತ ಬಸವಣ್ಣ ದೇವಸ್ಥಾನಕ್ಕೆ. ಇಲ್ಲಿ ರೈಟ್ ಸೈಡ್ ಅಲ್ಲೇನೆ ಕಾರ್ನರ್ ಅಲ್ಲೇ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಿಗುತ್ತೆ. ಎಲ್ರು ನೋಡ್ಕೊಂಬಿಡಿ ಈ ಸ್ಕೂಲ್ನ. ಅಲ್ಲಿಂದ ಹಂಗೆ ಮುಂದೆ ಹೋಗ್ತಾ ಇದ್ರೆ ಅಲ್ಲಿಂದ ಸರಿ ಸುಮಾರು 4 ಕಿಲೋಮೀಟರ್ ಎತ್ತ ಬಸವಣ್ಣ ದೇವಸ್ಥಾನ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಈ ದೇವಸ್ಥಾನಕ್ಕೂ ಹೋಗ್ಬೋದು ನೀವು. ಸ್ನೇಹಿತರೆ, ದೇವಸ್ಥಾನದ ಹತ್ರ ಬಂದಾಯ್ತು. ಇದೇನಪ್ಪ ಇದು ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ ಅಂತ ಅನ್ಕೊಂತೀರಾ? ಆದ್ರೆ ಇಲ್ಲಿ ಸುತ್ತಮುತ್ತಲಿನ ಜನರಿಗೆ ಈ ದೇವಸ್ಥಾನ ಎತ್ತ ಬಸವಣ್ಣ ಅಂತಾನೆ ಚಿರಪರಿಚಿತ. ಗುರು, ಇನ್ನ ಯಾವ ಯೂಟ್ಯೂಬರ್ ಕಣ್ಣಿಗೂ ಈ ದೇವಸ್ಥಾನ ಬಿದ್ದಿಲ್ಲ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ನಲ್ಲಿ. ಹಾಯ್, ಹಲೋ, ನಮಸ್ಕಾರ ಗುರು. ನಾನು ನಿಮ್ಮ ಪ್ರೀತಿಯ ಸಂಜು ಮಾತಾಡ್ತಾ ಇರೋದು. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇವತ್ತಿನ ಒಂದು ವಿಶೇಷವಾದ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಗ್ರಾಮದ ಪಕ್ಕದಲ್ಲೇ ಇರುವಂತಹ ಒಂದು ಶಿವನ ದೇವಸ್ಥಾನಕ್ಕೆ ಬಂದಿದೀವಿ. ಸೊ ಆ ದೇವಸ್ಥಾನದ ಬಗ್ಗೆ ನಿಮ್ಗೆ ಪೂರ್ತಿ ಮಾಹಿತಿ ತೋರಿಸ್ಕೊಡ್ತೀನಿ, ಬನ್ನಿ. ರಂಗಣ ಕೆಳಗಡೆ ಅಲ್ಲೇ ಬೋರ್ಡ್ ಅಲ್ಲೇನೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಹಾಕವ್ರೆ. ಆದ್ರೆ ಆ ಬೋರ್ಡು ತುಂಬಾ ಸ್ವಲ್ಪ ಹಾಳಾಗ್ಬಿಟ್ಟೈತೆ. ಮುಂದೆ ಒಂದ್ ದಿವಸ ಬಂದು ಆ ಬೋರ್ಡ್ ನ ರೆಡಿ ಮಾಡೋಣ ಗುರು. ಸರ್, ಆಯ್ತಳ ಮಗ, ಮಾಡೋಣ. ಸ್ನೇಹಿತರೆ, ಈ ದೇವಸ್ಥಾನ ನೋಡ್ತಾ ಇದ್ರೆ ಇವತ್ತಿನ ದಿವಸಗಳಲ್ಲಿ ತುಂಬಾನೇ ಖುಷಿ ಆಗುತ್ತೆ. ಯಾಕಪ್ಪ ಅಂದ್ರೆ ಹಿಂದೊಂದು ದಿವಸ ತುಂಬಾನೇ ಚಿಕ್ಕದಾಗಿದ್ದಂತ ದೇವಸ್ಥಾನ ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಗುಂಡಿನ ಕೆಳಗಡೆ ತುಂಬಾನೇ ಚಿಕ್ಕದಾಗಿತ್ತು. ಇವತ್ತು ಎಲ್ಲ ಭಕ್ತಾದಿಗಳು ಸೇರಿ ಇಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂದ್ರೆ ತುಂಬಾನೇ ಸಂತೋಷದ ವಿಷಯ ಇದು. ಬನ್ನಿ ಸ್ನೇಹಿತರೆ, ಈಗ ಶಿವಪ್ಪನ ದರ್ಶನವನ್ನ. ಗುರು, ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇನ್ನ ಯಾವ ಮಾಧ್ಯಮಗಳಲ್ಲಾಗಲಿ ಹಾಗೂ ಯೂಟ್ಯೂಬರ್ಸ್ ಕಣ್ಣಿಗೆ ಇನ್ನು ಕಂಡು ಬಂದಿಲ್ಲ. ಗುರು, ಇದೇ ನೋಡಿ ಪಂಚಲಿಂಗಗಳು ಉದ್ಭವ ಆಗಿರೋಂಥ ಗರ್ಭಗುಡಿ. ನಾನು ಹೇಳಿದ್ನಲ್ಲ ಆಗ್ಲೇ, ಬಂಡೆಯ ಕೆಳಗಡೆ ಇರೋಂಥ ದೇವರು ಅಂತ ನೋಡಿ.
ಸ್ವಾಮಿ ನಮಸ್ತೆ. ನಮಸ್ತೆ. ಇದು ಪಂಚಲಿಂಗೇಶ್ವರ ಅಂತ ಇದೆ ಇಲ್ಲಿ ಬೋರ್ಡು. ಆ್ಯಕ್ಚುಲಿ ನಮಗೆ ಗೊತ್ತಿರೋ ಪ್ರಕಾರ ಇದು ಎತ್ತ ಬಸವಣ್ಣ ಅಂತ ಕರೀತಾರೆ. ಎಲ್ಲ ಗೊತ್ತಿರೋದು ಎತ್ತ ಬಸವಣ್ಣ ಅಂತಾನೆ ಅಷ್ಟು. ಇದು ಮುಂಚೆಯಿಂದ ಪಂಚಲಿಂಗೇಶ್ವರ, ಬೊಮ್ಮಲೇಶ್ವರ, ಅಥವಾ ಎತ್ತ ಬಸವಣ್ಣ 3 ಹೆಸರು ಇದೆ ಇದಕ್ಕೆ. ಈಗ ನಮ್ಮದು ಲೋಕಲ್ ಜನಕ್ಕೆಲ್ಲ ಎತ್ತ ಬಸವಣ್ಣ ಅಂತ ಅಷ್ಟೇ ಗೊತ್ತಿರೋದು. ಐದು ಉದ್ಭವಲಿಂಗ ಇದೆ. ಈಗಾಗಲೇ ಸುಮಾರು ನಮ್ಮ ಮುತ್ತಾತನ ಕಾಲದಿಂದ ಮಾಡ್ಕೊಂಡು ಬರ್ತಾರೆ ಪೂಜೆನ. ನಮ್ಮ ಮುತ್ತಾತನ ಕಾಲ ನಮ್ಮ ಮುತ್ತಾತ ನೋಡಿಲ್ಲ. ನಮ್ಮ ತಾತ ಹೆಚ್ಚಿಕನ್ನು ಒಂದು 60-70 ಸಾವಿರ ಪೂಜೆ ಮಾಡಿದ್ರು. ನಮ್ಮ ಮುತ್ತಾತ ಎಷ್ಟು ವರ್ಷ ಮಾಡಿದ್ರು. ಇದು ಉದ್ಭವ ಆಗಿದೆ ಹೆಂಗೆ ಇದು ಪಂಚಲಿಂಗೇಶ್ವರಿ? ತಾತರಿಗೆ ಗೊತ್ತಿತ್ತು, ಗೊತ್ತಿಲ್ಲ. ಮುಂಚೆ ಇಲ್ಲಿ ಬರೀ ಬಂಡೆ ಇತ್ತು, ಬಂಡೆ ಹಳೆ ಉದ್ಭವ ಆಯ್ತು. ಅದು ಸಿಂಪಲ್ ಆಗಿತ್ತು ಒಟ್ಟಾಗಿ ಹೇಳಬೇಕು ಅಂದರೆ. ಇವಾಗ ನೆಲಮಂಗಲ ರಾಜಣ್ಣ ಅಂತೇಳಿ ಅವರು ಸ್ವಲ್ಪ ಎಫೆಕ್ಟ್ ಆಗಿಲ್ಲ, ಇಷ್ಟೆಲ್ಲ ಮಾಡಿದ್ದಾರೆ. ಏನಪ್ಪ ಫೇಮಸ್ ಅಂದರೆ ಇಲ್ಲಿ ಎತ್ತ ಬಸವಣ್ಣ ಫೇಮಸ್ ಅಷ್ಟೇ. ಇಲ್ಲಿ ಏನೋ ನಾನು ಕೇಳಬೇಕು ಹರಕೆಗಳಿದ್ರೆ ಏನೋ ನಮ್ಮ ಕೆಲಸ ಆಗುತ್ತೆ ಅನ್ನಂಗಿದ್ರೆ ಸಲೀಸಾಗಿ ಎದ್ದೊಳುತ್ತೆ. ಸುಮ್ಮನೆ ತಮಾಷೆಗೆಲ್ಲ ಇರ್ತೀನಿ ಅಂದ್ರೆ ಅದು ಅಲ್ಲ. ನಾವು ನೋಡ್ಬೋದಾ? ಅದು ಚೆಕ್ ಮಾಡಿ ಕೋರ್ಕೊಂಬೋದಾ? ಕೋರ್ಕೊಂಡು ಏನಾದರೂ ಇದ್ದರೆ ಹರಕೆಗಳಿದ್ರೆ ನನ್ನ ಕೆಲಸ ಆಗಲಿ ಅಂತ ನಮ್ಮ ಪೂಜೆ ಏನೋ ಒಂದು ನನ್ನ ಕೈಲಾಗಿದೆ ಮಾಡ್ಕೊಂಡು ಹೋಗ್ತೀನಪ್ಪ ಅಂತ ಹೇಳ್ಕೊಂಡು ಮತ್ತೆ ಇನ್ನು ದೇವಸ್ಥಾನಕ್ಕೆ ಭಕ್ತಾದಿಗಳು ಏನು ಸಪೋರ್ಟ್ ಇದೆಯಾ? ಇಲ್ಲ ಯಾವುದು ಭಕ್ತಾದಿಗಳು ಸಪೋರ್ಟ್ ಇದೆ, ಪರವಾಗಿಲ್ಲ, ಮಾಡ್ತಾವ್ರೆ. ಇನ್ನೂ ಬೇಕು. ಇನ್ನೂ ಎಷ್ಟೋ ಜನಕ್ಕೆ ಇದು ಮಾಹಿತಿ ಗೊತ್ತಿಲ್ಲ. ದೇವಸ್ಥಾನ ಐತೆ ಅಂತಾನೆ ಗೊತ್ತಿಲ್ಲ. ದೇವರುಗಳು ಏನಿದೆ ಜನ ಇದಕ್ಕೆ ಏನಾದ್ರು ಭಕ್ತರಿದಾರೋ ಅಷ್ಟು ಮಾತ್ರ ಗೊತ್ತಿದೆ. ಯಾರು ಏನಾದ್ರು ಪಬ್ಲಿಕ್ ಆಗಬೇಕು ಅಂದರೆ ಈ ಥರ ಎಲ್ಲ ಮಾಡೋದ್ರಿಂದ ಪಬ್ಲಿಕ್ ಆಗುತ್ತೆ. ಇದು ಪಂಚಲಿಂಗೇಶ್ವರ ಅಂತ ಗೊತ್ತಿರಲಿಲ್ಲ. ನಾವು ಅವಾಗ ಚಿಕ್ಕ ಹುಡುಗರು ಇದ್ದಾಗ ಒಂದು 10 ವರ್ಷ ಆಯಿತು. ಬಗ್ಗೆ ಆನೆ ಗೋಚನಹಳ್ಳಿ ಅಂತಾರೆ, ಗೊತ್ತಿಲ್ಲ ಅಂತಾರೆ. ನಮಗೆ ಗೊತ್ತಿರಲಿಲ್ಲ. ಹಂಗಾಗಿ ಇವತ್ತು ಇಷ್ಟು ವರ್ಷಕ್ಕೆ ನಾವು ಇವಾಗ ಇನ್ನು ಮೊನ್ನೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ. ಹಂಗಾಗಿ ಶಿವಪ್ಪನ ಲೀಲೆನೋ ಏನೋ ಗೊತ್ತಿಲ್ಲ, ಭಗವಂತನ ಆಶೀರ್ವಾದ. ಇದೇ ಫಸ್ಟ್ನೇ ದೇವಸ್ಥಾನ ನಾವು ವಿಡಿಯೋ ಮಾಡ್ತಾ ಇರೋದು. ಇಲ್ಲಿಂದನೇ ಶುರು ಆಗಲಿ ಅಂತಲೇ ಏನೋ ಗೊತ್ತಿಲ್ಲ. ಒಂದು ಒಳ್ಳೇದಾಗಲಿ, ಈ ಅಪ್ಪನೂ ಒಂದು ಒಳ್ಳೇದಾಗಲಿ ಅಷ್ಟೇ. ಆ ಅಪ್ಪಿಂದ ನಿಮಗೂ ಒಂದು ಒಳ್ಳೇದಾಗಲಿ. ಸರಿ ಸ್ವಾಮಿ, ಇದು ನೋಡೋಣ. ಇಲ್ಲ ಅದಕ್ಕೆ ಒಂದು ಕೇಳ್ತಾರೆ, ನಮ್ಮ ಕೈ ಕೆಲಸ ಮಾಡ್ಕೊಡ್ತೀವಿ ಅಂತ ಕೇಳ್ತಾರೆ. ಕೈ ಹಾಕಿ ಎಲ್ಲ ಕೈ ಹಾಕಿ ಸ್ಟ್ರೈಟಾಗಿತ್ತು, ಸ್ಟ್ರೈಟಾಗಿದೆ. ಇಂಕಿ ಮುಂಚೆ ಮಾಡಿಸ್ಬೇಕು. ನಮಸ್ತೆ ನಂದೀಶ, ನಮಸ್ತೆ ನಂದೀಶ. ನಿನಗೆ ನೀನೇ ಸಾಟಿಲಿಲ್ಲ ಅಮ್ಮಯ್ಯ. ಈಗ ಇದು ಕೆಲಸ ಕಾರ್ಯ ನಾವು ಅನ್ಕೊಂಡಿದ್ದು ಆಯ್ತತೆ ಅಂದ್ರೆ ಮಾತ್ರ ಇದು ಇಷ್ಟು. ಇಲ್ಲ ಅಂದ್ರೆ ಎದುರೋದಿಲ್ಲ, ಅಳ್ಳಾಡೋದು ಇಲ್ಲ. ಅಳ್ಳಾಡೋದಿಲ್ಲ. ನಾನೇ ಎಕ್ಸಾಂಪಲ್ ಚೆಕ್ ಮಾಡಿ ನೋಡಿದ್ದೀನಿ. ರೀಸೆಂಟ್ ನೆನ್ನೆ ಒಬ್ರು ಬಂದರು, ಒಂದು ಇಬ್ಬರು ಏನೋ 2 ವಿಷಯಕ್ಕೆ ಎದ್ದೊಳ್ತು ತಲಿಸಾಗಿ ಎದ್ದೊಳ್ತು. ಇನ್ನೊಂದು ವಿಷಯಕ್ಕೆ ಅಲ್ಲಾಡ್ಸಿದ್ರೆ ಅಲ್ಲಾಡ್ತಿಲ್ಲ. ಗೊತ್ತಾ? ದೊಡ್ಡವಾಡೇನೆ ಯಾರು ಬೇರೆಲ್ಲ ಅವ್ರು ತುಂಬಿಕೊಂಡಿದ್ದಾರಂತೆ ಎಲ್ಲ ಪೂರ್ತಿ. ನಾವು ಅನ್ಕೊಂಡಿರೋ ಕೆಲಸ ಆಗುತ್ತೆ ಅನ್ನಂಗಿದ್ರೆ ಮಾತ್ರ ಎದ್ದೊಳುತ್ತೆ. ಹಂಗೂ ಸ್ವಲ್ಪ ಬಲವಂತವಾಗಿ ಸ್ವಲ್ಪ ಜಾಸ್ತಿ ಇಲ್ಗಾನ ಎದ್ದೋಗಿರೋ ಸ್ವಲ್ಪ ಇಲ್ಗಾನ ಬಂತು ಅದ್ರಲ್ಲಿ ಆಗುತ್ತೆ, ಸ್ವಲ್ಪ ನಿಧಾನಕ್ಕಾಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಎದ್ದೊಳುತ್ತೆ. ಈಗ ನಾವು ಎತ್ತಿದ್ದು 100% ಸಕ್ಸಸ್ ಆಗುತ್ತೆ. ಆ ಥರ ಏನಾದರೂ ಆದರೆ ನಮ್ಮ ಕೈಲಾಗಿ ಸಹಾಯ ನಾವು ಮಾಡೋಣ ಈ ದೇವಸ್ಥಾನಕ್ಕೆ. ಕೈಲಿ ಎಷ್ಟಾಗುತ್ತೆ ಅಷ್ಟು ಇಷ್ಟ ಆಗುತ್ತೆ, ಜಾಸ್ತಿ ಆಗುತ್ತೆ. ನಾವು ಇದು ನಮ್ಮ ಹುಡುಗರವ್ರೆ, ನಮ್ಮ ಟೀಮ್ ಆಗಿರ್ಬೇಕು ಕೆಲಸ ಆದಮೇಲೆ. ಯಾಕೆಂದರೆ ಒಬ್ಬರ ಕೈಲಿ ಏನು ಮಾಡೋಕ್ಕೂ ಆಗೋದಿಲ್ಲ ಅಷ್ಟೇ. ಒಬ್ರಿಗೊಂದು ಮುಚ್ಚಿ ಮಾತಾಡುವಾಗ ಹೌದು, ಒಂದೇ ಥರ ಇರಬೇಕು ಫ್ರೆಂಡ್ ಸರ್ಕಲ್. ಆದಮೇಲೆ ಅವರೇ ಚೆನ್ನಾಗಿರೋ ಸರ್ಕಲ್. ಅದಕ್ಕೆ ಇದೆಲ್ಲ ಏನು ಅಂದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ್ರೆ ಏನೋ ಅವರೇ ಮಾಡ್ತಾವ್ರೇನೋ ಅಂತ ಅನ್ಕೊಂತಾರೆ. ಅದಕ್ಕೋಸ್ಕರ ನಾನು ಇದು ಅವಾಗ ನಮ್ಮ ತಂದೆ ಎತ್ತಿಸಿದ್ರು, ನಾವಿನ್ನ ಚಿಕ್ಕ ಹುಡುಗರು ಅವಾಗ 10 ವರ್ಷದ ಹಿಂದೆ ಬಂದು ಎದ್ದಿದಾಗ ನಿಮ್ಮೂರಲ್ಲಿ ಹೇಳಿರೋಂಥ ವಿಷಯಗಳು ಆ ಥರ. ಬಸವಣ್ಣನೊಂದು ಗೊತ್ತಿದೆ. ಈ ಕಲ್ಲಡೆ ಅವಾಗ ಮಳೆ ಬಂದಾಗ ಕಾಡಲ್ವಾ ಸ್ವಲ್ಪ, ಇದು ಕಾಡು ಮಲ್ಲೇಶ್ವರ ಅಂತ ಅಂತಾರೆ. ಕಾಡಲ್ವಾ ಬಂದು ಬಂಡೆ ಇತ್ತು, ಬಂಡೆ ಹೆಚ್ಚು ಕಮ್ಮಿ ಇಲ್ಲಿಗಾನ ಇದೆ. ಇದೆಲ್ಲ ಬಂದು ಮಲ್ಕೊಂಡವು ಹಸ್ಗಳು. ಅವಾಗ ಏನೋ ಹುಷಾರಿಲ್ಲ ಅಂತೇಳಿ ಇಲ್ಲಿ ಮಲ್ಕೊಂಡು ಎದ್ದು ಮನೆಗೆ ಹೋದ್ರೆ ಹುಷಾರಿಲ್ಲ ಆಗ್ಬಿಡವಂತೆ ಹಸ್ಗಳು. ಅವಾಗ ಬಂದು ಎಲ್ಲ ಕೇಳಿತ್ತು, ಯಾರನ್ನ ಕೇಳಿಕ್ಕಿಲ್ಲ, ಹಿಂಗೆ ಬಂಡೆ ಇದೆ ಅಲ್ಲಿ ಮಲ್ಕೊಂಡು ಎದ್ದು ಬಂದವೆ. ಅಲ್ಲ ಒಂದು ಪೂಜೆ ಮಾಡಿಸ್ಕೊ ಬನ್ನಿ, ಒಂದು ಕಲ್ಲಿಗೆ ಆಗಿ ಒಂದು ಪೂಜೆ ಮಾಡ್ಕೊ ಬನ್ನಿ ಅಂದಮೇಲೆ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಅಲ್ಲಿಗೆ ಹಸ್ಗಳು ತೊಲಗ ಹೋಗುತ್ತೆ. ಅವಾಗ ಯಾರೋ ಒಬ್ಬ ಬಸವಣ್ಣ ತಂದು ಅವಾಗ ಪ್ರತಿಷ್ಠಾಪನೆ ಮಾಡಿ ಇವಾಗ ಎತ್ತ ಬಸವಣ್ಣ ನಮ್ಮದು ದೇವಸ್ಥಾನ ಆಗ್ತೀವಿ.
ಈ ಬಸವಣ್ಣ ಅವಾಗಿಂದನೂ ಐತೆ, ಲಿಂಗ ಉದ್ಭವ ಆದಾಗಿಂದನೂ ಬಸವಣ್ಣ ಐತೆ. ಆವಾಗ ದೇವಸ್ಥಾನ ಹದಿನೈದು ಪಂಚಲಿಂಗೇಶ್ವರಲ್ಲಿ ಲಿಂಗ ಉದ್ಭವ ಆಗಿದೆ ಅಂತ ಒಂದು ಇತಿಹಾಸ ಐತೆ. ಕುಕ್ಕೆ ಪೈ ಹಾಕೋ ಹುಷಾರು. ನೋಡಿ ಇವ್ರದ್ದಾಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಬಂತ ಈಸಿಯಾಗಿ. ಗುರು, ನೀವು ಕೂಡ ಈ ಬಸವಣ್ಣನ ಪವಾಡವನ್ನು ಕಣ್ಣು ತುಂಬಿಕೊಳ್ಳಲು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ಈ ಲೊಕೇಶನ್ನ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸ್ವಾಮಿ, ಇಲ್ಲಿ ವಿಶೇಷವಾಗಿ ಪೂಜೆ ಯಾವತ್ತು ಯಾವ್ಯಾವ ವಾರ? ಭಾನುವಾರ, ಸೋಮವಾರ, ಶುಕ್ರವಾರ ರೆಗ್ಯುಲರ್ ಆಗಿ ಇರುತ್ತೆ ಪೂಜೆ. ಜನನು ಜಾಸ್ತಿ ಇರ್ತಾರೆ. ಈಗ ನಾವು ಇದು ಮಾಡಿದ್ರಲ್ಲಿ, ಈಗ ಬಸವಣ್ಣ ಎತ್ತಿದ್ರಲ್ಲಿ ನಿಮಗೆ ಇಲ್ಲ, ನೀವು ಬಸವಣ್ಣ ಎತ್ತಿದ್ರಲ್ಲಿ 100% ಬೇಗ ಆಗುತ್ತೆ. ನೀವು ಎತ್ತಿದ್ರಲ್ಲಿ ಈಗ ಅದು ಎದೊಳ್ಳೆಯಲ್ಲೇ ಇಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ ಅಂತ. ಕೆಲಸನೂ ಆಗಲ್ಲ. ಅದು ಕೆಲಸ ಆಗಿಲ್ಲ ಅಂದ್ರೆ ಅದು ಸಲೀಸಾಗಿ ಇಲ್ಲಿಗಾನ ಬರೋದು ಇಲ್ಲ. ಅದು ಸ್ವಲ್ಪ ಇಲ್ಲಿಗಾನ ಬಂದು ಅಷ್ಟೇ ಶೇಕ್ ಆಗೋದಿಲ್ಲ, ಶೇಕ್ ಅಲ್ಲಾಡೋದಿಲ್ಲ. ಸರಿ ಸ್ವಾಮಿ, ತುಂಬ ಧನ್ಯವಾದಗಳು ನಿಮಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ. ನಮ್ಮ ರಂಗಣ್ಣವ್ರು ಹೇಳಿ ಇಲ್ಲಿಗೆ ಕರ್ಕೊಂಬಂದಿದ್ದು ಈ ದೇವಸ್ಥಾನಕ್ಕೆ ಇದೆ ಅಂತ ಹೇಳ್ಬಿಟ್ಟು ಈ ಥರ ಇಂಟ್ರೆಸ್ಟ್ ಇದೆ ಅವ್ರಿಗೂ. ಏನಾದ್ರು ಮಾಡೋಣ, ನಾವಿದ್ದಾಗ ಮಾಡಿದಾರ್ರಿ ಪಾಪ. ಏನೂ ಇರಲಿಲ್ಲ ಮುಂಚೆ, ಬರೀ ಗರ್ಭ ಅಷ್ಟೇ ಇದ್ದಿದ್ದು. ನೀವು ನೋಡಿಲ್ಲ ನೋಡಿದೆ ಅವಾಗ ಬಂದಿದೆ, ಬರೀ ಸೀಟ್ ಮಾತ್ರ ಹಾಕಿ ಇಲ್ಲಿ ಆಚೆ ಅಲ್ಲ ಊಟಕ್ಕೆ ಇಲ್ಲಿ ಒಂದು ಸೀಟ್ ಅದರಲ್ಲಿ ಬಂದ ನಾವು ಪೂಜೆ ಮಾಡಿಸಿದ್ವಿ. ಎಷ್ಟಿತ್ತು ಅಂದರೆ ಸ್ವಲ್ಪನೇ ಇದ್ದಿದ್ದು, ಮಳೆ ಬಂದರೆ ಎಲ್ಲ ತೊಟ್ಟಿಕ್ಕೋದು. ಅದು ನಾವು ತೊಟ್ಟಿರ್ತಿದ್ದಿಲ್ಲ, ಸೈಡಾಗೆಲ್ಲ ಜಂಗಿಯೋದು. ಸುಮಾರು ಏನಿಲ್ಲ ಅನ್ನೋ ಹೆಚ್ಚು ಕಮ್ಮಿ 1 ಕೋಟಿ ಹಿಂದೆ ಮುಂದೆ ಆಗಿದೆ. 1 ಕೋಟಿ ಆಗಿದೆ. ಇದಕ್ಕೆಲ್ಲ ತುಂಬಾ ಉಸ್ತುವಾರಿ ವಹಿಸ್ಕೊಂಡು ಮಾಡ್ತಾ ಇರೋದು ಮುಂದೆ ಬಂದು ಯಾರು? ರಾಜಣ್ಣ ಅಂತೇಳಿ ನೆಲಮಂಗ್ಲದವರು ಅಧ್ಯಕ್ಷರು ಅವ್ರನ್ನೇ. ಅವರೇ ಇದಕ್ಕೆಲ್ಲ ಅಂದರೆ ಅವರು ಒಬ್ಬರೇ ಅಂದರೆ ದುಡ್ಡು ಹಾಕಿದ್ದಾರೆ. ಎಲ್ಲರೂ ಇಸ್ಕೊಬಂದು ದುಡ್ಡು ಹಾಕಿದ್ದಾರೆ. ಭಕ್ತರು ಜಾಸ್ತಿ ಇದ್ದಾರೆ ಇದಕ್ಕೆ, ತುಂಬ ಜನ ಭಕ್ತರು ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ನೆಲಮಂಗ್ಲ ತಾಲೂಕಿನಲ್ಲಿ ಜಾಸ್ತಿ ಭಕ್ತರು. ಯಾಕೆಂದ್ರೆ ಇನ್ನೂ ಈ ದೇವಸ್ಥಾನ ನಮ್ಗೆ ಸರಿಯಾಗಿ ಗೊತ್ತಿಲ್ಲ, ಹಂಗಾಗಿ ಇನ್ನ ತುಂಬಾ ಜನ ಗೊತ್ತಿಲ್ಲ ಭಕ್ತರು ಅವ್ರಿಗೆ. ಆಯ್ತಾ, ಯಾಕೆಂದ್ರೆ ಇಲ್ಲಿಂದ ಇಲ್ಲಿ ಗೊರವನಹಳ್ಳಿಗೆಲ್ಲ ಹೋದ್ರೆ ಇದು ನಿಯರೆಸ್ಟ್, ಇದೊಂದು ಪ್ಲೇಸ್ ನೋಡ್ಕೊಂಡು ಹೋಗ್ಬೋದು. ಇಲ್ಲ ಇದಕ್ಕೆ ಇದ್ದಿದ್ರೆ ಇಂಪ್ರೂವ್ ಆಗಿರೋದು. ಬಸ್ಸು ಕನ್ವರ್ಟ್ ಮಾಡಿದ್ರೆ ಬಂದ್ರೆ ಬಂದ್ಬಿಡ್ತಾರೆ ಸರ್. ಬಸ್ ರೂಟ್ ಇಲ್ಲದಕ್ಕೆ ತುಂಬ ಪ್ರಾಬ್ಲಮ್ ಆಗಿದೆ. ಎಷ್ಟು ಬಿಟ್ರೆ ಈ ಪ್ಲೇಸ್ ಬೇರೆ ಐತಲ್ಲ, ನೋಡ್ಕೊಂಡಂಗೆ ನೋಡೋಣ. ಭಗವಂತನ ಆಶೀರ್ವಾದದಿಂದ ನಮ್ಮ ಈ ವಿಡಿಯೋ ಎಲ್ಲಿವರೆಗೂ ರೀಚ್ ಆಯ್ತೋ ನಾವು ಹಾಡಿ ಆಗುತ್ತೆ. ಸರಿ ಸ್ವಾಮಿ, ಇಷ್ಟು ಮಾಹಿತಿ ತಿಳಿಸ್ಕೊಟ್ಟಿಗೆ ತುಂಬ ಧನ್ಯವಾದಗಳು ನಿಮಗೆ. ಇದು ಚೆನ್ನಾಗಿ ಕ್ರೌಡಿಂದ ಹೇಳ್ತೀನಿ. ಹಾಂ, ಚೆನ್ನಾಗಿರ್ತಾರಲ್ಲ ಅವ್ರು ಬನ್ನಿ, ಭಕ್ತರು ಮಾಹಿತಿ ಕೇಳೋದು ಇನ್ನೂ ಒಳ್ಳೆಯದು. ಹಾಂ ಸರಿ, ಯಾವಾಗಲೂ ಬರ್ತೀವಿ ಒಂದು ಟೈಮ್. ಇಸ್ಕೊಂತೀನಿ. ಸ್ನೇಹಿತರು ಕೇಳಿದ್ರಲ್ಲ, ಇಲ್ಲಿನ ಪವಾಡಗಳು ತುಂಬಾ ಇದೆಯಂತೆ, ಹಿನ್ನೆಲೆಗಳು ತುಂಬ ಇದೆ ಈ ದೇವಸ್ಥಾನದ ಬಗ್ಗೆ. ಅಕ್ಕಪಕ್ಕದಲ್ಲಿರೋ ನಾವೇ ಕರೆಕ್ಟಾಗಿ ಇದ್ರ ಬಗ್ಗೆ ತಿಳ್ಕೊಂಡಿರಲಿಲ್ಲ. ಸೊ ಇವತ್ತು ಇಲ್ಲಿಗೆ ಬಂದು ಆ ದೇವರ ಶಿವಪ್ಪನ ಅನುಗ್ರಹದಿಂದ ಇವತ್ತು ಇಲ್ಲಿ ಬಂದು ವಿಡಿಯೋ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ ಮೊದಲನೇ ವಿಡಿಯೋ, ಇದು ದೇವಸ್ಥಾನದ ವಿಡಿಯೋ. ಇದು ಎತ್ತ ಬಸವಣ್ಣ ದೇವಸ್ಥಾನ ಅಂತ. ಊಳ್ಗೆರೆಯಿಂದ ಸ್ಟ್ರೈಟ್ ಅವೇ ಬಂದರೆ ಇಲ್ಲಿ ಸಿಂಗ್ರಹಳ್ಳಿ ರೋಡ್ ಅಂತ ಬರುತ್ತೆ, ಅಲ್ಲಿ ಈ ದೇವರು ಉದ್ಭವ ಆಗಿರೋದು. ಸೊ ಇದ್ರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಸಿಕ್ಕಿದೆ. ಇನ್ನೂ ಜನ ಇದ್ದಾಗ ಭಕ್ತರ ಒಂದು ಏನೇನು ಭಕ್ತರು ಪವಾಡಗಳು ಅವರಿಗೆ ಅವ್ರ ಮನಸ್ಸಲ್ಲಾಗಿರ್ಬೋದು, ಅವರು ಹಿಂದೆ ನಡೆದಿರೋದು, ಅವ್ರನ್ನ ಕೇಳಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಅನ್ಕೊಂತೀನಿ. ಇವಾಗ ಬರೀ ನಾವಷ್ಟೇ ಬಂದಿದ್ದೀವಿ, ಇವತ್ತು ಆಲ್ರೆಡಿ ಪೂಜೆ ಮಾಡಿಸ್ಕೊಂಡು ಹೋಗ್ಬಿಟ್ಟವ್ರೆ ಜನಗಳು. ಸೊ ಸಿಗೋಣ ಮತ್ತೆ. ಇದು ನಮ್ಮ ಕೈಲಿ ಸಾಧ್ಯ ಆದರೆ ಶಿವಪ್ಪನ ಅನುಗ್ರಹದಿಂದ ಮತ್ತೆ ಒಂದು ವಿಡಿಯೋ ಮಾಡೋ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ನಮಸ್ಕಾರ. ಪ್ರಾಬ್ಲಮ್ ಆದಾಗ ಅಲ್ಲಿಂದ ಆರತಿಗಳು ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಸಾಯಂಕಾಲನೇ ಮಳೆ ಆಗುತ್ತೆ. ಅವತ್ತು ಸಾಯಂಕಾಲ ಸೋಮವಾರ ಸೋಮವಾರ ಮೊನ್ನೆ ಸೋಮವಾರ ಅಲ್ಲಿ ಈ ಕಡೆ ಎಲ್ಲ ತುಂಬ ಮಳೆ ಆಯ್ತು ನೋಡು. ಅವತ್ತು ಸಿಂಗ್ರಹಳ್ಳಿ ಅವ್ರು ಬಂದು ಆರತಿ ಮಾಡ್ಕೊಂಡು 11:30 ತನಕ ನೈಟ್ ಆರತಿ ಮಾಡ್ಕೊಂಡು ಹೋದ್ರು. ಸಿಕ್ಕಾಪಟ್ಟೆ ಮಳೆ ಅವತ್ತು ಬಂತ. ಅವತ್ತು ಮಳೆ ಅವತ್ತು ನೈಟೇ ಬಂತು. ಕೆರೆ ಕೊಡಲ್ಲ, ಇದು ದುರ್ಗದಳ್ಳಿದು ಕಡೆ ಕೆರೆ ಕೊರಟಗೆರೆ ಎಲ್ಲ ನೀರೆಲ್ಲ ಇದರಲ್ಲಿ ತುಂಬ ಮಳೆ ಬಂತಲ್ಲ. ಮಳೆ ಅವತ್ತೇ ಆರತಿ ಆಗಿದ್ರೆ ಮಳೆ ಬಂದಿದೆ.
ಇದರಿಂದಲೇ ನಮ್ಮ ಈ ಸುತ್ತಮುತ್ತ ಎಳೆಗೆಲ್ಲ ಫೇಮಸ್ಸು. ನಮ್ಮ ಸುತ್ತಮುತ್ತ ಎಲ್ಲೋ ಕೆರೆ ಕುಂಡಿ ಯಾವುದೂ ಇಲ್ಲ. ಮಳೆ ಬಂದರೆ ನಮಗೆ ಜೀವನ, ಮಳೆ ಇಲ್ಲ ಅಂದ್ರೆ ಇಲ್ಲ. ಈಗ ನಾವು ಅಪ್ಪನ ಇರೋದ್ರಿಂದ ವರ್ಷ ನಮ್ಗೆ ಎಲ್ಲ ಕಡೆ ಬೆಳೆ ಆಗಲಿ ಅಂದ್ರೆ ನಮ್ಮ ಕಡೆ ಮಾತ್ರ ಪಕ್ಕ ಆಗುತ್ತೆ. ಇದಂತೂ ಸತ್ಯ. ಒಟ್ನಲ್ಲಿ ಅಪ್ಪಂಗ್ ಬಂದು ಪೂಜೆ ಮಾಡ್ಕೊಂಡು ಬೇಡ್ಕೊಂಡು ಹೋದ್ರೆ ಆಗುತ್ತೆ ಮಳೆ start. ಹಾ, ಎಲ್ಲಿ ಸುತ್ತಮುತ್ತ ಯಾವ ಅಂತ ದೊಡ್ಡ ಕೆರೆಗಳು ಯಾವೂ ಇಲ್ಲ ನಮ್ಮ ಕಡೆ. ಒಂದೊಂದು ಬೋರ್ವೆಲ್ ಓಡ್ತಾವ ಅಂದ್ರೆ ಇನ್ನು ಅಪ್ಪನ ಸತ್ಯದಿಂದಲೇ ಈ ಕಡೆ ಎಲ್ಲ ನಮ್ಮ ಸ್ವಲ್ಪ ಇರೋದ್ರಿಂದ ಜನ ಇನ್ನು ಅಪ್ಪನ ಸಂಡೆಯಿಂದಲೇ. ಕೆಲವು ಕಡೆ 1000 ಅಡಿ ಕೊರ ನೀರು ಸಿಗಲ್ಲ. 600 ಅಡಿಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕಡೆ ನೀರು. 600 ಅಡಿಗೆ ಎಂಡ 300 ಅಡಿಗೆ ಕೊರೆಯಕ್ಕಾಗಲ್ಲ. ನಮ್ಮ ಕಡೆನೆ 1200 ಅದರಿಂದ ಏನು ಅಪ್ಪನಿಂದಲೇ ಈ ಜನಗಳೆಲ್ಲ ಇವತ್ತು ಮಟ್ಟಿಗಿದ್ದೀವಿ ಅಂದ್ರೆ ಗುರು ಕೇಳಿದ್ರಲ್ಲ ನಮ್ಮ ರಂಗಣ್ಣನ ಮಾತುಗಳನ್ನ. ಇಲ್ಲಿರೋ ಎಷ್ಟೋ ಭಕ್ತಾದಿಗಳ ಅಪಾರವಾದ ನಂಬಿಕೆ. ನಿಮ್ಗಳ ಕೋರಿಕೆಗಳು ಕೂಡ ಏನಾದ್ರೂ ಇದ್ರೆ ಇಲ್ಲಿ ಬಂದು ಈಡೇರಿಸ್ಕೊಳ್ಳಿ. ಎಲ್ಲೆಲ್ಲೋ ಹೋಗಿ ಎಷ್ಟೋ ಸಾವಿರಾರು ಕಿಲೋಮೀಟರ್ಗಳು ಜರ್ನಿ ಮಾಡ್ತೀವಿ, ಒಮ್ಮೆ ಇಲ್ಲಿಗೂ ಕೂಡ ಭೇಟಿ ನೀಡಿ. ಇವಾಗ ಇಲ್ಲಿ ಈ ಜಾಗದಲ್ಲಿ ನಾಗರು ಮಾಡ್ತಾರೆ. ಹೊಸ ಮಾಡ್ಸಿದಾರೆ. ಮುಂದೆ ಇದಾವಲ್ಲ ಇವೆಲ್ಲ ಹಳೆವು, ಒಳಗಡೆ ಇದ್ವು, ಗರ್ಭಗುಡಿ ಒಳಗಡೆ ಇದ್ವು. ಅವೆರಡು 4 6 8 ನಾಗುನು ಒಳಗಡೆ ಇದ್ವು. ಒಳಗಡೆ ನಾಗರು ಮಾಡ್ತಾ ಇದ್ರು. ಲೇಡೀಸ್ ಎಲ್ಲ ಒಳಗಡೆ ಅಲೋ ಮಾಡೋದು ಬೇಡ ಅಂತೇಳಿ ಸಪ್ರೇಟ್ ಆಗಿ ಮಾಡಿ ಇಲ್ಲಿ ಬಿಟ್ಟಿದ್ದಾರೆ. ಇವಾಗ ಇದ್ರೊಳಗಡೆ ಮತ್ತೆ ನಾಗರು ಮಾಡಬೇಕು ಅಂದ್ರೆ ಇದ್ರೊಳಗಡೆ ಹೋಗ್ಬೋದು. ಹೊರಗಡೆ ಹೋಗಿ ನಾಗರು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬೆಳಗ್ಗೆ ಒಂದು 2 ಮಾಡ್ಕೊಂಡು ಹೋಗಿದ್ದಾರೆ. ನಿನ್ನೆ ಒಂದು 12 ಜನ ಮಾಡ್ಕೊಂಡು ಹೋಗಿದ್ದಾರೆ. ನಾಗರು ಮಾಡೋರಿಗೆ ಬೆಸ್ಟ್ ಇಲ್ಲಿ. ಸುಮ್ಮನೆ ಎಲ್ಲೆಲ್ಲೋ ಮಾಡ್ಕೊಂಡ್ ಬರ್ತಾರಲ್ಲ, ಬೆಸ್ಟ್, ಈಸಿ ಆಗುತ್ತೆ. ಇನ್ನೊಂದು ಸಿದ್ಲಿಂಗ್ ಸ್ವಾಮಿಗಳಿದಾರಲ್ಲ, ಸಿದ್ಧಲಿಂಗ ಮಾಡಿದವರು, ಅವ್ರ ಮನೆ ದೇವ್ರಿತ್ತು. ಹೌದಾ? ಓಪನಿಂಗ್ ಬಂದಿದ್ರಲ್ಲ ಅವರು, ಈಗ ಆಗಿರಲ್ಲ. ಸಿದ್ಲಿಂಗ ಸ್ವಾಮಿಗಳು ಹಲವರು ದೊಡ್ಡವರೀಗ. ಈಗ ಅವರು ದೊಡ್ಡವರು. ಭಾನುವಾರ, ಸೋಮವಾರ, ಶುಕ್ರವಾರ 3 ದಿವಸ 8 ರಿಂದ 6 ಗಂಟೆವರೆಗೂ. ಅದು ನೋಡಿ, ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇದೆ. ಟೇಬಲ್ಲು, ಸ್ಟೂಲು, ಅಡುಗೆ, ಇದು ಪಾತ್ರೆ ಸಾಮಾನು, ಗ್ಯಾಸು. ಅಂದ್ರೆ ಯಾರಾದ್ರೂ ಭಕ್ತಾದಿಗಳು ಊಟ ಮಾಡಿಸ್ತಾರೆ ಹೋಗ್ಬೋದು. ನೈಟ್ ಎಲ್ಲ ತರ ಐಟಮ್ ಇದೆ. ಬಂದು ಇಲ್ಲಿ ಆಲ್ಟ್ ಹಾಕ್ತಾರೆ. ನಾಳೆ ಅಭಿಷೇಕ ಇಟ್ಕೊಂಡಿರ್ತಾರೆ. ನಾಳೆ ಅಭಿಷೇಕ ಇಟ್ಕೊಂಡಿರ್ತಾರೆ ಅಂದ್ರೆ ಫ್ಯಾಮಿಲಿ ಜಾಸ್ತಿ ಜನ ಬಂದ್ರು ಅಂದ್ರೆ ಇಲ್ಲೇ ಬಂದು ಅಡುಗೆ ಮಾಡ್ಕೊಂಡು ನೈಟ್ ಇಲ್ಲೇ ಸ್ಟೇ ಆಗಿ ಬೆಳಿಗ್ಗೆ ಅಭಿಷೇಕ ಮಾಡಿಸ್ಕೊಂಡು ಅಡುಗೆ ಮಾಡಿ ಒಂದು 10 ಜನಕ್ಕೆ ಊಟ ಹಾಕಿ ಹೋಗ್ತಾರೆ. ಒಟ್ಟಿನಲ್ಲಿ ಮುಂಚೆ ಏನೂ ಇರ್ಲಿಲ್ಲ, ಇವಾಗ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ. ನೀರಿನ ವ್ಯವಸ್ಥೆ ಇದೆ, ನೀರಿಗೆ ಏನು ತೊಂದರೆ ಇಲ್ಲ. ಭಕ್ತಾದಿಗಳು ಯಾರಾದ್ರೂ ಅನ್ನದಾನ ಮಾಡಿಸೋದಾದ್ರೆ ಇಲ್ಲಿ ಮಾಡೋದಕ್ಕೆ ಒಳ್ಳೆ ಫಂಕ್ಷನ್ ಮಾಡೋಂಥವ್ರು ಬಂದು ಮಾಡ್ಬೋದು. ಎಲ್ಲ ಇಲ್ಲೇ ಅಂತ ಗ್ಯಾಸ್ ಅಂತ ಇಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ಸಮುದಾಯ ಭವನ. ಇಲ್ಲಿ ಎತ್ತ ಬಸವಣ್ಣ ದೇವಸ್ಥಾನದಲ್ಲಿರುವಂತಹ ಸಮುದಾಯ ಭವನ. ಯಾರಾದರೂ ಭಕ್ತಾದಿಗಳು ಅನ್ಕೊಂಡಿರೋವಂಥ ಕೆಲಸ ಕಾರ್ಯಗಳು ನೆರವೇರಿದ್ರೆ ಭಗವಂತನ ಹೆಸರಲ್ಲಿ ಅನ್ನದಾನ ಮಾಡಿಸ್ಬೋದು. ಹಾಗೆ ಅವ್ರ ಮನೆಗಳಲ್ಲಿ ಏನಾದರೂ ಫಂಕ್ಷನ್ಗಳು ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ಅರೇಂಜ್ಮೆಂಟ್ ಮಾಡ್ಬೋದು. ಇದರಲ್ಲೇನೆ ಅನ್ನದಾನ ಮಾಡ್ಬೋದು ಅಂತ ಹೇಳ್ತೀನಿ. ತುಂಬ ಒಂದು ಚೆನ್ನಾಗಿದೆ. ದೇವರ ಪವಾಡ ಕೂಡ ಹಿನ್ನೆಲೆಗಳು ಕೇಳಿ ನಮಗೂ ಈಗೂ ಇದೆಯಾ ಅಂತ ಅನ್ನಿಸ್ತು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಎಲ್ಲ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರಿಗಾದ್ರೂ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ಮುಖಾಂತರ ಅಂತ ಹೇಳ್ತೀನಿ. ಇಲ್ಲಿಗೆ ನನ್ನ ಈ ಇವತ್ತಿನ ಲಾಗ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬೈ.